ಒಂದು ಸಂದೇಶ ಕೊಟ್ಟಿದ್ದಾರೆ ಪೊಲೀಸರು. ಮತ್ತು ಯಾವ ಥರ ಮಾಡೋದು ಅಂದರೆ ಚಂದ್ರಶೆಟ್ಟಿಗೆ ಮೋಜೆ ಮಾತಾಡ ಸರ್. ಹೇಗೆ ಸರ್ ಸಿನಿಮಾ? ಚೆನ್ನಾಗಿದೆ, ಒಂದು ಒಳ್ಳೆ ಪ್ರಯೋಗ. ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು. ಓಕೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್, ಚೆನ್ನಾಗಿತ್ತು. ಚೆನ್ನಾಗಿ ಗೊತ್ತಾಯಿತು, ತುಂಬ ಚೆನ್ನಾಗಿದೆ. ಇಟ್ ಇಸ್ ಗುಡ್, ರಿಯಲಿ. ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ. ಫೈಟ್ ಮಾಡಬೇಕು, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ನಿಲ್ಬೇಕು. ಸರ್ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ, ಒಳ್ಳೆ ಆಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಭಾಳ ಚೆನ್ನಾಗಿದೆ ಫಿಲಿಮ್. ಒಂದು ಹೆಣ್ಮಕ್ಳು ಓರಿಯೆಂಟೆಡ್ ಆಗೋ ಸಿನಿಮಾ ಬಂದಿದೆ. ಹೌದು ಸರ್, ಚೆನ್ನಾಗಿದೆ ಸರ್, ಅದು ಫುಲ್ಲು ಚೆನ್ನಾಗಿದೆ. ಶೆಟ್ಟಿ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಮೂವಿ ಸಖತ್ತಾಗಿದೆ ಸರ್, ಮೂವಿ ನೋಡ್ಬೋದು. ಮೂವಿ ಅಂತೂ ಸಖತ್ತಾಗಿತ್ತು. ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡವ್ರೆ ಚಂದನ್ ಶೆಟ್ಟಿ ಅವರು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಸರಿ ನೋಡಿದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಜಾಸ್ತಿ ಫೈಟ್ ಇಲ್ಲ, ಗೀಟ್ ಇಲ್ಲ, ಸೂಪರ್ ಇದೆ ಸರ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂಥರ ಸಸ್ಪೆನ್ಸ್ ಇದೆ ಮೂವಿ. ಮುಂದೆ ಏನಾಗ್ಬೋದು ಅನ್ನೋ ಥರ ಇದೆ. ಸೂಪರ್ ಆಗಿದೆ ಸರ್ ಮೂವಿ. ಎಲ್ಲರೂ ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಆಗಿದೆ ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂತು. ಸೆಕೆಂಡ್ ಹಾಫ್ ಕೊನೆವರೆಗೂ ಇಟ್ಕೊಂಡಿತ್ತು. ಕೊನೆವರೆಗೂ ಸಸ್ಪೆನ್ಸ್, ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಬರ್ತಾ ಹೋಗ್ತು. ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ರಿಯಲಿ ಆಸಮ್. ಆ್ಯಂಡ್ ಆಲ್ ದಿ ಕ್ಯಾರೆಕ್ಟರ್ಸ್ ವೇರ್ ಅಪ್ ಟು ದೇರ್ ಮಾರ್ಕ್. ಅವ್ರವ್ರ ರೋಲ್ ಪ್ರಕಾರ ಅವ್ರವ್ರು ಇದು ಮಾಡ್ಕೊಂಡು ಥ್ರೂ ಔಟ್ ಈ ಫ್ಯಾಮಿಲಿ ಪೂರ್ತಿ ನೋಡ್ಬೋದು. ಬಿಕಾಸ್ ಒಂದು ಯಾಕಂದರೆ ಇದು ಒಳ್ಳೆ ಮೆಸೇಜ್ ಕೊಡ್ತಾರೆ ಹಾಗೆ. ಆ್ಯಂಡ್ ಐ ಓಪನರ್ ಇದು. ಸೊ ಫಾರ್ ಎವ್ರಿ ಒನ್ ಇಟ್ ವಾಸ್ ರಿಯಲಿ ಗುಡ್. ಐ ಎಂಜಾಯ್ಡ್ ದಿ. ಥ್ಯಾಂಕ್ ಯು. ಹೇಗಿದೆ ಸಿನಿಮಾ? ಅದೇ ಯಾರ್ಯಾರು ನೋಡಬೇಕು ಅಂದ್ರಲ್ಲ, ಮುಖ್ಯವಾಗಿ ಪೊಲೀಸ್ ಇನ್ಸ್ಪೆಕ್ಟ್ರು ಸಿನಿಮಾ ಬಂದು ನೋಡಬೇಕು. ಅಂದರೆ ಪೊಲೀಸ್ ಇನ್ಸ್ಪೆಕ್ಟರು ಬಂದು ನೋಡಬೇಕು ಅಂತ ಮೂವಿ ಇದೆ. ಅಂದರೆ ಕಾನೂನು ಕಾಪಾಡೋರೆ, ಕಾನೂನು ಈ ಥರ ಒಂದು ಅಕ್ರಮವಾಗಿ ಏನೋ ಒಂದು ಬೇಡದಿರೋ ಸಮಾಜಕ್ಕೆ ಬೇಡದಿರೋ ವಿಷಯಗಳನ್ನ ಕಲಿಸೋದು ಬದಲು ಬೇಕಾಗಿರೋ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಮೂವಿ ಇದೆ. ಹೇಗಿದೆ ಮೇಡಮ್ ಸಿನಿಮಾ? ಸೂಪರ್ ಆಗಿದೆ ಸರ್. ಏನಿಷ್ಟ ಮೇಡಮ್? ಸೃಷ್ಟಿ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿತ್ತು. ಅದರಲ್ಲಿ ತುಂಬ ಟ್ವಿಸ್ಟ್ ಇತ್ತು. ಸೆಕೆಂಡ್ ಹಾರ್ಟ್ನಲ್ಲಿ ತುಂಬ ಚೆನ್ನಾಗಿತ್ತು. ಅಪೂರ್ವ ಮತ್ತು ಚಂದನ್ ಶೆಟ್ಟಿ ಅವರು ಹೇಗಿದೆ ಆ್ಯಕ್ಟರ್? ಅವ್ರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಮೂವಿ. ಸಸ್ಪೆನ್ಸ್, ಆ್ಯಕ್ಟಿಂಗ್ ಅಂತೂ ಇಟ್ಸ್ ಸೋ ನ್ಯಾಚುರಲ್. ಚಂದನ್ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು. ಇಡೀ ತಂಡ ಎವ್ರಿ ಒನ್ ಹ್ಯಾವ್ ಗಿವನ್ ದ ಬೆಸ್ಟ್. ಐ ಥಿಂಕ್ ಇಂಥ ಮೂವಿನ ಯಾವತ್ತೂ ಮಿಸ್ ಮಾಡಬಾರ್ದು. ವಿ ಶುಡ್ ಕಮ್ ಆ್ಯಂಡ್ ಎನ್ಕರೇಜ್ ಅವರ್ ಕನ್ನಡ ಮೂವೀಸ್ ಆ್ಯಂಡ್ ಟ್ಯಾಲೆಂಟ್. ವೆರಿ ನೈಸ್ ಮೂವಿ, ಅ ಮಸ್ಟ್ ವಾಚ್. ಯಾರೆಲ್ಲ ಈ ಸಿನಿಮಾ ನೋಡ್ಬೋದು ಮೇಡಮ್? ಆಲ್ ಕ್ಯಾಟಗರೀಸ್, ದಿಸ್ ಇಸ್ ಫಾರ್ ಆಲ್ ಕ್ಯಾಟಗರೀಸ್. ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ನೋಡ್ಬೋದು. ಅಮೇಝಿಂಗ್, ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಚಂದನ್ ಶೆಟ್ಟಿ ಅವ್ರ ತಂದೆ ಸಕಲೇಶ್ಪುರ ಧೀರೋ ಸಾಧನೆ ಮಾಡಿ ತೋರಿಸ್ಬಿಟ್ಟ. ಇವತ್ತು ಸಕಲೇಶ್ಪುರ ಧೀರೋ ಕನ್ನಡ ರ್ಯಾಪರ್ ಆಗಿದ್ದ, ಇವತ್ತು ನರ್ತಕಿ ಥಿಯೇಟ್ರಲ್ಲಿ ಹೀರೋ ಆಗಿದ್ದಾನೆ. ಬೆಂಗಳೂರಿಗೆ ಬಂದು ಭಾಳ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಟಿಂಗು, ಫಿಟ್ನೆಸ್ ಬಾಡಿ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಹೋಗಿ ನೋಡ್ಬೇಕು ಸಿನಿಮಾನ. ಅದೇ ನಮ್ಮನ್ನೇ ಕ್ವಶನ್ ಕೇಳೋದಲ್ಲ, ಏನಪ್ಪ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡು ಬಂದಿದೆ ಸಿನಿಮಾ. ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಮಕ್ಕಳನ್ನು ಕರ್ಕೊಬಂದು ಸಿನಿಮಾ
ತೋರಿಸಿ. ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಲ್ಲ, ಎಲ್ಲರೂ ಕನ್ನಡ ರ್ಯಾಪರ್ ಆಗ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಡ್ಬೋದು. ಹೊಸ ಅವಕಾಶ ಇದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬರೀ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅವ್ರ ಸ್ವಂತ ಮಗ ಇರ್ಬೋದು, ಜೈ ಶ್ರೀರಾಮ್. ಅವ್ರ ಸ್ವಂತ ಮಗ ಇರ್ಬೋದು, ಬಟ್ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಕನ್ನಡಿಗ. ಈಗ ತಾನೇ ಚಂದನ್ ಅವ್ರ ತಂದೆ ಮಾತಾಡಿದ್ರು. ಸೊ ತಂದೆ ತಾಯಿಯಾಗಿ ಹೆಮ್ಮೆ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅವ್ರ ರಕ್ತದ ಅವ್ರ ಮಗು ಅಂತ, ಬಟ್ ಹೆತ್ತವ್ರಿಗೆ ಎಗಡ ಮುದ್ದು ನನಗೆ. ಬಟ್ ನಾವು ಬಿಗ್ ಬಾಸ್ ಮನೆಯಿಂದ ಚಂದನ್ನ ಯಾವ ರೀತಿ ನೋಡಿದೀವಿ, ಆ 100 ದಿವಸ 18 ಜನ ಜೊತೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದ ಮೇಲೆ ಟೋಟಲಿ ನಮಗೆಲ್ಲ ಕರ್ನಾಟಕದವರೆಲ್ಲ ನಮ್ಮ ಹೆಮ್ಮೆಯ ಕನ್ನಡಿಗ, ನಮ್ಮ ಮಗ, ನಮ್ಮ ಮನೆ ಮಗ, ನನ್ನ ಇದು ಅಂತ ಹೇಳ್ತಾರೆ. ಬಟ್ ಟುಡೇ ಹಿ ಪ್ರೋವ್ ಹಿಮ್ಸೆಲ್ಫ್ ಆಸ್ ಅ ವೆರಿ ಗುಡ್ ಸ್ಟಾರ್ ಆಲ್ಸೋ. ಬರೀ ಎಣ್ಣೆ ಸಾಂಗ್ಸ್ ಮಾಡೋದ್ರಲ್ಲಿ ಫೇಮಸ್ಸು, ಬರೀ ರ್ಯಾಪರು ಅಂದರು. ಮತ್ತೆ ತುಂಬಾ ಕಷ್ಟಗಳು ಪಟ್ಟರು, ನಿಮಗೆ ಎಲ್ಲರಿಗೂ ಗೊತ್ತು. ಸುಮಾರು ತೊಂದರೆಗಳಾಯ್ತು, ಅವ್ರು ಏನೇ ಮಾಡಿದ್ರು ಅದನ್ನ ಮಾಡಿದ್ರು. ಗಾಂಜಾ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು, ಅದನ್ನ ತೆಗೆದ್ರು. ಕೋಲುಮುಂಡೆ ಸಾಂಗ್ ತುಂಬಾ ಚೆನ್ನಾಗಿತ್ತು, ಅದು ತೆಗೆದ್ರು. ಎಲ್ಲ ಕಡೆನೂ ಹೊಡ್ತಾ ಬಿತ್ತು, ಬಟ್ ಹಿ ಹ್ಯಾಸ್ ಬೌನ್ಸ್ ಬ್ಯಾಕ್. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಚಂದನ್. ಖಂಡಿತ ನಮ್ಮಂತ ಕ್ರೇಜಿ ಫ್ಯಾನ್ಸ್ ಅವ್ರಿಗೆ ಯಾವಾಗಲೂ ಆಶೀರ್ವಾದ ಇರುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ. ತುಂಬಾನೇ ಮೂವೀಸಿಗೆ ಬರಲಿ, ಡೈರೆಕ್ಟರ್ ಸರಿಯಾಗಿ ಉಪಯೋಗಿಸ್ಕೋಬೇಕು ಅವ್ರನ್ನ. ಅವರಲ್ಲಿ ಟ್ಯಾಲೆಂಟ್ ಇದೆ. ಸುಮಾರು ಡೈರೆಕ್ಟರ್ಸ್ ಆಕ್ಚುಲಿ ಸುಮಾರು ತಗೊಂಡಿಲ್ಲ, ಈಗ 50% ಅವ್ರು ಟ್ಯಾಲೆಂಟ್ ತಗೊಂಡಿದ್ದಾರೆ. ವೆರಿ ಟ್ಯಾಲೆಂಟೆಡ್ ಪರ್ಸನ್, ಇನ್ನು ತುಂಬಾ ಬೆಳೆಯೋದಿದೆ. ಡೆಫಿನೆಟ್ಲಿ ಒಳ್ಳೆ ಡೈರೆಕ್ಟರ್ ಬಂದು ಒಳ್ಳೇದು ಬರುತ್ತೆ. ಆಮೇಲೆ ಖಂಡಿತ ಒಂದು ಒಳ್ಳೆ ಹುಡುಗಿ ಸಿಗುತ್ತೆ ಲೈಫಲ್ಲಿ. ರಿಯಲಿ ಸೆಟಲ್, ಗೆಟ್ ಒನ್ ಆಫ್ ದ ಬೆಸ್ಟ್ ಪರ್ಸನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.